ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯಾರ್ಯಾರೆಲ್ಲ ನನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಬ್ಬ ದಿವಸ ನಾನೊಂದು ಚಿಕ್ಕ ಹೆಲ್ಪ್ ಮಾಡೋಣ ಅಂತ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಒಂದು ಹುಡುಗಿ ಇಟ್ಕೊಂಡು ಅಣ್ಣ ನೀವು ಏನು ಅನ್ಕೊಂಡಲ್ಲ ಅಂದ್ರೆ 299 ರೂಪಾಯಿ ಇದ್ರೆ ಹಾಕಿ ಪ್ಲೀಸ್ ಅಣ್ಣ, ಕೇಳಿದೆ ಅಂತ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ ಪ್ಲೀಸು. ನಿಮ್ಗೆ ಏನನ್ನ ಮೋಸ ಮಾಡಿದ್ರೆ ನಮ್ಮಮ್ಮ ಸೊತ್ತು ಹೋಗ್ಲಿ ಆಯ್ತಾ ಅಂತ ಹಾಕಿದ್ರು. ಇಂಥವರಿಗೆ ಹೆಲ್ಪ್ ಮಾಡೋಣ ಮಾಡಿದ್ದೀನಿ ನೋಡು ತಂಗಿ, 200 ರೂಪಾಯಿ 400 ರೂಪಾಯಿ ಕೂಡ ಹಾಕಿದ್ದೀನಿ. ತಂಗಿ ನಿನ್ಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಸಣ್ಣ ಪುಟ್ಟ ಹೆಲ್ಪ್ಗೋಸ್ಕರ ಎಲ್ಲ ಮಧ್ಯದಲ್ಲಿ ತಾಯಿನ ತರೋದು ತಪ್ಪು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಯಾಕಪ್ಪ ಮಾಡ್ತಾ ಇದೀನಿ ಅಂದ್ರೆ ನೆಕ್ಸ್ಟ್ ಯಾರನ್ನಾಗ್ಲಿ ತಾಯಿನ ಮಧ್ಯದಲ್ಲಿ ತರಬೇಡ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದಾಗಿದ್ದಾದ್ಮೇಲೆ ಇನ್ನೊಂದು ಮೆಸೇಜ್ ಕೂಡ ಬಂದಿತ್ತು. ಏನಪ್ಪ ಅಂತಂದ್ರೆ ಹಾಯ್ ಅಣ್ಣ, ಇವತ್ತು ಯುಗಾದಿ ಹಬ್ಬ ಇದೆ, ಎಣ್ಣೆ ಹೊಡಿಬೇಕು, ಕಾಸಿಲ್ಲ, 400 ರೂಪಾಯಿ ಇದ್ರೆ ಹಾಕು ಅಣ್ಣ, 2 ಕ್ವಾರ್ಟ್ರು ಓಲ್ಡ್ ಮಂಕು ಹಾಕೊಂತೀವಿ ನಾನು ನನ್ನ ಫ್ರೆಂಡು, ಪ್ಲೀಸ್ ಅಣ್ಣ ಇಲ್ಲ ಅಂತ ಹೇಳಬೇಡಿ ಅಣ್ಣ, ನಾನು ನಿಮ್ಮ ಫಾಲೋವರ್ ಅಣ್ಣ, ಹ್ಯಾಪಿ ಯುಗಾದಿ ಅಂತ ಹಾಕಿದ್ರೆ ಹಾಕಣ್ಣ, ಹೆಲ್ಪ್ ಮಾಡೇ ಮಾಡ್ತೀನಿ ತಮ್ಮ. ಯಾಕಂತಂದ್ರೆ ಹಬ್ಬದ ದಿವಸ ಕೇಳಿದ್ದಾದ್ಮೇಲೆ ನಾನು ಅಣ್ಣ ಅನ್ಕೊಂಡು ನೀನು ನನ್ನ 400 ರೂಪಾಯಿ ಕೇಳಿದ್ಯಾ, ತಮ್ಮನ ಥರ ನಾನು ನಿಮಗೆ 500 ರೂಪಾಯಿ ಕೂಡ ಹಾಕಿರ್ತೀನಿ. ಇವತ್ತು ಯುಗಾದಿ ಹಬ್ಬದ ದಿವಸಗೋಸ್ಕರ ಮನೆಯಲ್ಲಿ ಅಪ್ಪ ಅಮ್ಮ ಕೂಡ ಕಾಯ್ತಾ ಇರ್ತಾರೆ, ದಯವಿಟ್ಟು ಹುಷಾರಾಗಿ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನೇನು ದೊಡ್ಡ ಸಾಚ ಅಂತ ಅನ್ಕೊಳಕ್ ಹೋಗ್ಬೇಡಿ. ಎಷ್ಟೋ ಸಲ ಬಸ್ ಟಿಕೆಟ್ ಇಲ್ದಿರ ಬಸ್ ಸ್ಟ್ಯಾಂಡಲ್ಲಿ 2-3 ಅವರ್ಗೆ ಬಸ್ ಕೂಡ ಕಾತಿದ್ದೀನಿ. ದೇವರು ಭಗವಂತ ನನಗೆ ಈ ಸ್ಥಾನದಲ್ಲಿ ಇಟ್ಟಕ ಕಾರಣ ನೀವೇ, ಯಾರ್ಯಾರೆಲ್ಲ ನನ್ನ ಫಾಲೋ ಮಾಡ್ತಾರೆ ನನ್ನ ದೇವರುಗಳು. ನಿಮ್ಮ ಪ್ರೀತಿಗೆ ಯಾವತ್ತೂ ನಾನು ಸದಾ ಚುಣಿಯಾಗಿರ್ತೀನಿ. ಅನ್ನಕ ಕೆಲಸ ಮಾತ್ರ ಮಾಡ್ತೀನಿ, ಕಲ್ಲಾಕ ಕೆಲಸ ಯಾವತ್ತೂ ನಾನು ಫಾಲೋವರ್ಸ್ಗೂ ಮಾಡಲ್ಲ, ಯಾರಿಗೂ ಕೂಡ ಮಾಡಲ್ಲ. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ಎಲ್ಲರೂ ನನ್ನ ಫಾಲೋ ಮಾಡ್ತಾರೆ ನನ್ನ ದೇವರುಗಳು ಅಂತ ಹೇಳಕ ಇಷ್ಟಪಡ್ತೀನಿ. ನನ್ನ ಕೈಲಿ ಆದಷ್ಟು ಸಣ್ಣ ಪುಟ್ಟ ಹೆಲ್ಪ್ ಕೂಡ ಮಾಡ್ತಾ ಇರ್ತೀನಿ. ನಾಳೆ ಒಂದು ಒಳ್ಳೆ ಬಿಗ್ ಗಿವ್ ಅವೇ ಕೂಡ ಇರ್ತೈತೆ, ಹುಡುಗಿರು ಕೂಡ ಇರ್ತೈತೆ, ಹುಡುಗರು ಕೂಡ ಇರ್ತೈತೆ. ದಯವಿಟ್ಟು ನನ್ನ ಪೇಜ್ನ ಇವಾಗಲೇ ಫಾಲೋ ಮಾಡ್ಕೊಳ್ಳಿ. ಏನು ಅಪ್ಡೇಟ್ ಅಂತ ನಾಳೆ ವಿಡಿಯೋದಲ್ಲಿ ಕೂಡ ಹಾಕಿರ್ತೀನಿ. ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡೋಕ್ಕೋಸ್ಕರ ವೆಯ್ಟ್ ಮಾಡಿ ಅಂತ ಹೇಳಕ ಇಷ್ಟಪಡ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಕ.